ಅಲ್ಲ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ 2 ಹೊಸ ಅಕ್ಕಿ ತೋರಿಸಿದೆ. ಈ ವಿಡಿಯೋದಲ್ಲಿ ಏನು ಅಪ್ಡೇಟ್ ಅಂದರೆ, ಇವಾಗ ನಾನು ಹೇಳಿದ್ದೆ ಲಾಸ್ಟ್ ಸಂಡೇ ಎಲ್ಲ 1 ವೀಕ್ ಒಂದ್ಸರಿ ಯಾರು ಬಿಡ್ಬೇಕು ನೀವು ಸ್ನಾನಾಗೆಲ್ಲ ಅಂತ. ನೋಡ್ಬೋದು, ಒಂದೇ ಒಂದು ಅಕ್ಕಿನೂ ಕಾಣಿಸ್ತಿಲ್ಲ. ಇವತ್ತು 3 ಗಂಟೆಗೆ ಹಾಕಿದ್ದೆ ಎಲ್ಲ ಊಟ ನೀಟಾಗಿ. ಎಲ್ಲ ಅಕ್ಕಿನೂ ಬರೀ ಜಸ್ಟ್ 1 ಅವರಲ್ಲಿ ಎಲ್ಲ ಅಕ್ಕಿ ಖಾಲಿ ಮಾಡೈತೆ. ನೋಡ್ತಾ ಇರ್ಬೋದು. ಇದಕ್ಕೆ ಅಕ್ಕಿಗೆ ಹುಷಾರಿಲ್ಲ, ಹೊಸ ಅಕ್ಕಿ ಅನ್ನಲ್ಲ, ಈ ಥರ ಮೋಷನ್ ಮಾಡ್ತೈತೆ. ನಾನು ಇದಕ್ಕಿಂತ ಚೆನ್ನಾಗಿದ್ದಿಲ್ಲ, ಬರೀ A to Z ಸಿರಾಪ್ ಹಾಕ್ತೆ ಅಷ್ಟೇ. ಅಂದರೆ ಹೊಸ ಅಕ್ಕಿ ಮನೆ ಸೆಟ್ ಆಗಲ್ಲ, ಅವಾಗ ಆಗಿರುತ್ತೆ. ಅದು ಜಾಸ್ತಿ ಡೈಲಿ ಇದೇ ಥರ ಆಗ್ತಾಯಿದ್ರೆ ಇದಕ್ಕೂ ಒಂದು ವಿಡಿಯೋ ಮಾಡ್ತೀನಿ ಬೇರೆ ಮೆಡಿಸನ್ದು. ನೋಡ್ಬೋದು, ಎಲ್ಲ ಅಕ್ಕಿ ಸ್ನಾನ ಮಾಡಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ರೋಷನ್ ಪೇರ್ ಐತೆ. ಆಮೇಲೆ ಅದೇ ಹೊಸ ಅಕ್ಕಿ ನೋಡ್ತಾ ಇದ್ದೀರಲ್ಲ, ಇದೇ ಅಕ್ಕಿನೇ. ಇನ್ನು ಟ್ಯೂಬಲ್ ಅಕ್ಕಿ ಬರ್ತೈತೆ. ನೋಡ್ಬೋದು, ಈ ಥರ ಹೊಸ ಅಕ್ಕಿ ನೀವು ಮನೆಗೆ ತಂದಿದ್ದೆ ಫಸ್ಟ್ ಏನು ಮಾಡ್ತೀರಾ, ಕಾಲು ಮತ್ತು ಬಾಲದಲ್ಲಿ ಸ್ವಲ್ಪ ಗಲೀಜು ಥರ ಇರುತ್ತೆ. ಗಲೀಜಿಲ್ಲ ಅಂದರೆ ಪರವಾಗಿಲ್ಲ, ಗಲೀಜಿದ್ರೂ ಪರವಾಗಿಲ್ಲ, ನೀವು ತೊಳ್ಕೊಂಬರ್ಬೇಕು ಮನೆ ಒಳಗಡೆ ಬಿಟ್ಟರೆ. ಯಾಕಂದರೆ ಅದರಲ್ಲಿರೋ ರೋಗ ಎಲ್ಲದಕ್ಕೂ ಬಂದ್ಬಿಡುತ್ತೆ. ಆ ತಾಮ್ರಲ್ಲ ಹೊಸ ಅಕ್ಕಿನೇ, ರೆಕ್ಕೆ ಐತೆ ಅದಕ್ಕೆ. ನೋಡ್ಬೋದು, ಈ ಥರ ಕಲರೇ ಸಿಗಲ್ಲ, ಎಷ್ಟು ಚೆನ್ನಾಗೈತೆ. ಇನ್ನೇನು 1 ವಾರ ಪೇರ್ ಹಾಕ್ಬಿಡ್ತೀನಿ. ಅದು ಆ ಮರಿ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಇವಾಗ ಆ ಗೂಡಲ್ಲಿ ಇರೋದು ಬಿಡೋಣ. ಇದೇನಕ್ಕೆ ಬಿಟ್ಟಿಲ್ಲ ಅಂದರೆ, ಆಲ್ರೆಡಿ ಆ ಹೆಣ್ಣು ಕುರ್ಜಾಗೈತೆ. ಗಂಡು ಬಿಡೋಣ, ಗಂಡು ಬಿಡ್ತೀನಿ. ಅಂದರೆ ಇದು ಜಗಳ ಆಡುತ್ತೆ, ಅದೇ ಭಯ. ಇದು ಕುಕ್ಬಿಟ್ರೆ ಅದಕ್ಕೆಲ್ಲ ರಕ್ತ ಬರುತ್ತೆ, ಅದೊಂದು ಭಯ. ಈ ಥರ ಕಲರ್ಗಳೆಲ್ಲ ಸಿಗಲ್ಲ. ನಾನು ಅಂದರೆ ಫಸ್ಟು 1 ಇಯರ್ ಬ್ಯಾಕಲ್ಲಿ ನಾನು ಬರೀ ಕಲರೇ ಇಟ್ಟಿದ್ದೆ. ಈ ಥರ ಎಲ್ಲ ಇಟ್ಟಿದ್ದಿಲ್ಲ. ಈ ಸಬ್ಜಾ, ರೇಕ್ದಾರು, ಈ ಬೂರಿ, ಈ ಥರ ಕಲರು ರೋಷನ್ ಅದೆಲ್ಲ ಇಕ್ಕಿಲ್ಲ. ಬರೀ ಗೇರ್ವಾ, ತಾಮ್ರಲ್ಲು, ತಾರಾಗಳು ಇಟ್ಟಿದ್ದೆ. ನೋಡ್ಬೋದು, ಹೇಳ್ದೆ ತಾನೆ, ಅದು ಪಕ್ಕ ಕುಕ್ಕಿನೇ ಎಲ್ಲ ಓಡಿಸ್ಬಿಡುತ್ತೆ. ನೋಡ್ತೀನಿ, ಸ್ನಾನ ಮಾಡಿಲ್ಲ ಅಂದರೆ ಒಳಗಡೆ ಹಾಕ್ತೀನಿ. ಮಾಡುತ್ತೆ, ಯಾಕಂದರೆ ಅದು ಗಂಡು ಯಾವಾಗೂ ಆಚೆನೇ ಬಿಟ್ಟಿಲ್ಲ. 3 ದಿವಸ ಆಯಿತು. ಹೆಣ್ಣು ಮಾತ್ರ ಬಿಡ್ತಾಯಿದ್ದೆ. ಫುಲ್ ಕಾಲಿಗೆಲ್ಲ ಎಗರ್ಸ್ತೈತೆ ನೀರು. ಸಣ್ಣ ಕೂಲಕ್ಕೆ ಚೆನ್ನಾಗಿರುತ್ತೆ. 4 ಗಂಟೆ ಟೈಮಲ್ಲಿ ಬಿಟ್ಟಿದ್ದೀನಿ, 5 ಗಂಟೆಗೆ ಎತ್ತೀನಿ ಅಷ್ಟು. ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಇದೆಲ್ಲ ಅಲ್ಲೋಗಿ ಇದು ಮಾಡ್ಕೊಳುತ್ತೆ, ಒಣಗಿಸ್ಕೊಳುತ್ತೆ. ಒಂದ್ಸಲಿ ಸ್ನಾನಾಗ ಆರ್ಸೋಕ್ಕಿ ಎಲ್ಲ ಒಂದು ರೆಕ್ಕೆ ಫುಲ್ ಬರೋದ್ರೊಳಗಡೆ ಒಂದು 3 ಸಲ ರೆಕ್ಕೆ ಬರಾಕಿ. ಈಗ ನೋಡಿರಿ, ಅದಕ್ಕೆ ರೆಕ್ಕೆ ಐತೆ. ಇನ್ನು ಒಂದು 2-3 ದಿವಸದಲ್ಲಿ ಕುರ್ಜ ಆಗ್ಬೋದು. ಯಾಕಂದರೆ ಹೊಸ ಮನೆ, ಹೊಸ ನೀರೇ ಆಗಿರುತ್ತೆ. ಕುರ್ಜಾದ್ರೂ ಒಳ್ಳೇದೇ, ಯಾಕಂದರೆ ಇನ್ನು 1 ತಿಂಗಳಾಗುತ್ತೆ. ಒಂದ್ಸಲಿ ಮಳೆ ಬರೋವರೆಗೂ ಯಾವುದೋ ದೊಡ್ಡ ಅಕ್ಕಿಗಳು ಆರ್ಸೋಕ್ಕೆ ಕಷ್ಟ, ಕಲರ್ ಅಕ್ಕಿ. ಯಾಕಂದರೆ ಶಿಖರಗಳು ಗೊತ್ತಲ್ಲ ನಿಮಗೆ, ಯಾವ ಥರ ಆಟಾಡ್ಸುತ್ತೆ. ಅದು ನಮ್ಮದು ಓಪನ್ ಸ್ಪೇಸಲ್ಲಿ ಫುಲ್ ಹೊಡಿಯುತ್ತೆ. ಅಕ್ಕಪಕ್ಕ ಯಾವುದೂ ಇಲ್ಲ ಬಿಲ್ಡಿಂಗು. ಶಿಖರ ಕಾಯ್ಕೊಂಡು ಇರುತ್ತೆ, ಯಾವಾಗೂ ಅದ್ರ ಮೇಲೇ ಕೂತಿರುತ್ತೆ. ಆದರೂ ನಾವು ಬಿಡ್ತೀವಿ, ಕಲರ್ ಅಕ್ಕಿ ಬಿಡಲ್ಲ. ಬರೀ ಅದೇ ಈ ಥರ ಗುಲ್ದಾರು, ಸಬ್ಜಾಗಳು ಬಿಡ್ಕೊಂಬರ್ತೀನಿ. ಸ್ವಲ್ಪ ಅಕ್ಕಿ ಈ ಥರ ಬಿಟ್ಟರೆ ಯಾವಾಗೂ ಈ ಮೂಲೆಯಲ್ಲಿ ಬಂದು ಇಲ್ಲಿ ನೀಟಾಗಿ ಮಣ್ಣು ತಿನ್ನುತ್ತೆ, ರಾಗಿ ಥರ. ಸ್ನಾನ ಮಾಡಕ್ಕೆ ಬಿಟ್ಟವು ಅಷ್ಟೇ. ಇನ್ನೊಂದು ಒಂದು ಅಕ್ಕಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಇನ್ನೊಬ್ಬ ಕಮೆಂಟ್ ಮಾಡಿದ, ಗಿವ್ ಅವೇ ನನಗೆ ಕೊಡ್ರಿ ಬ್ರೋ ಅಂತ. ಗಿವ್ ಅವೇ ಆ ಥರ ಆಗಲ್ಲ. ಗಿವ್ ಅವೇ ಅನ್ನೋದು ಒಂದು ಎಲ್ಲರೂ, ಅದು ಯಾರ ಸಬ್ಸ್ಕ್ರೈಬ್ ಅವ್ರಿಗೆಲ್ಲರೂ ಯಾರೋ ಒಬ್ರು ಸೆಲೆಕ್ಟ್ ಆಗೋದು. ನಿಮಗೆ ಕೊಡಿ ಅಂದರೆ ಸೇಲ್ ವೀಡಿಯೋ ಹಾಕ್ತೀನಿ, ಅವಾಗ ಯಾವ್ದು ಬೇಕೋ ಅಕ್ಕಿಗಳು. ಬರೇ ಇವಾಗ ನನ್ನ ಹತ್ರ ಇರೋದಲ್ಲೇ ನಾನು ಮರಿ ಮಾಡಿಸಿ ಸೇಲ್ ಮಾಡ್ತಾಯಿರ್ತೀನಿ. ಯಾವ ಥರ ಏನಾದರೂ ಅಕ್ಕಿಗಳು ನಮ್ಮ ಫ್ರೆಂಡ್ ಹತ್ರ ಇರುತ್ತೆ, ಎಮರ್ಜೆನ್ಸಿಗೆ ಅವನೇನಾದ್ರು ಸೇಲ್ ಮಾಡೋಂಗಿದ್ರೆ, ಒಳ್ಳೆ ಅಕ್ಕಿನೇ ಸೇಲ್ ಮಾಡೋಂಗಿದ್ರೆ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದವರು ಅದರಲ್ಲೆಲ್ಲ ಕಮೆಂಟ್ ಮಾಡಿರಿ, ಸೇಲ್ಸ್ ವೀಡಿಯೋನ ಸಪ್ರೇಟ್ ಹಾಕ್ತೀನಿ. ನೋಡ್ಬೋದು ಅದು ಹೆಂಗೆ ಜಗಳಾಡುತ್ತೆ. ಅದೊಂದೇ ಇರಬೇಕೆಲ್ಲ, ಆ ಥರ. ಅದು ಒಂದು 6 ವರ್ಷ ಗಂಡಿದು. ಇದ್ರ ಪಟ್ಟಗಳೆಲ್ಲ ಚೆನ್ನಾಗಿರುತ್ತೆ. ಇದ್ರ ಲಾಸ್ಟ್ ಪಟ್ಟ ಗುಲ್ದಾರಲ್ಲೇ ಬಂದಿತ್ತು. ಹೆಣ್ಣಕ್ಕಿ ಎಲ್ಲ ಚೆನ್ನಾಗಿರುತ್ತೆ, ಗಂಡಕ್ಕಿ ಕಮ್ಮಿ. ಅಲ್ಲೇ ಕೆಳಗಡೆ ರೋಲ್ ಆಗೋದು ಇದು. ಇದಕ್ಕೆ ಮತ್ತೆ ಅಲ್ಲಿ ಸುರ್ಮಿ ಅಲ್ಲಿ ಮೊಟ್ಟೆ ಮೇಲೆ ಕೂತೈತೆ. ಇನ್ನು ಒಂದು 5 ದಿವಸ ಹೊಡಿಬೋದು ಅನಿಸುತ್ತೆ. ಒಂದು 5 ದಿವಸ ಮೊಟ್ಟೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮೊಟ್ಟೆ ಶೈನಿಂಗ್ ಇರುತ್ತೆ. ತಿರ್ಗಾ 5 ದಿವಸ ಆಮೇಲೆ ಟಾರ್ಚ್ ಹಾಕಿ ನೋಡ್ರಿ. ಇದು ಲಾಸ್ಟ್ ಟೈಮು ನೀರು ಮೊಟ್ಟೆ ಇಕ್ಕಿತ್ತು. ಇನ್ನು ಲಾಸ್ಟ್ ಟೈಮು ಒಂದು ಇದಾಕಿದ್ದೀನಿ ನಿಮಗೆ, ಒಂದು ಇದಕ್ಕೆ. ಮತ್ತು ಅಲ್ಲಿ ಎಲ್ಲೈತಪ್ಪ ರೇಗ್ದಾರು, ಅಲ್ಲೈತಲ್ಲ ರೇಗ್ದಾರು ಕೂತೈತಲ್ಲ, ಅದಕ್ಕೆ ಹಾಕಿದ್ದೆ. ಅದ್ರ ಪಟ ನಮ್ಮ ಫ್ರೆಂಡ್ ಕೊಟ್ಟಿದ್ದೀನಿ, ಅದನ್ನು ಆರ್ಸೋಕ್ಕೆ. ತಿರ್ಗಾ ಇನ್ನೊಂದು ರೇಗ್ದಾರ ಇಲ್ಲಿ ಇಟ್ಟಿರ್ತೀನಲ್ಲ ಯಾವಾಗೂ ರೇಗ್ದಾರು, ಅದನ್ನು ಕೊಟ್ಟಿದ್ದೀನಿ ನಮ್ಮ ಫ್ರೆಂಡ್ಗೆ ಆರ್ಸೋಕ್ಕೆ. ಯಾಕಂದರೆ ಸೇಮ್ ಅದ್ರ ಅಪ್ಪ ಥರ ಬಂದೈತೆ. ನೋಡ್ಬೋದು, ಇದಕ್ಕೆ ಎಷ್ಟು 3 ರೆಕ್ಕೆ ಬಿಟ್ಬಿಟ್ರೆ ಸಾಕು, ನನ್ನ ಫುಲ್ ಆಟ ಆಡಿಸುತ್ತೆ ಯಾವಾಗೂ. ಅದಕ್ಕೆ ನೀಟಾಗಿ 2 ರೆಕ್ಕೆ ಬಿಟ್ಟಿದ್ದೀನಿ. ಒಂದೊಂದೆಲ್ಲ ಲಾಸ್ಟ್ 3 ಉದ್ದ ಇರುತ್ತಲ್ಲ, ಅದನ್ನ ಒಂದೊಂದು ಯಾವತ್ತೂ ಬಿಡೋಕೆ ಹೋಗ್ಬಿಟ್ರಿ. ಬಿಗಿನರ್ಸ್ ಹೇಳ್ತಾ ಇದ್ದೀನಿ.
ಯಾಕಂದರೆ ಸ್ಟಾರ್ಟಿಂಗ್ ಪಾರಿವಾಳ ತರೋರು ರೆಕ್ಕೆ ಇಲ್ಲಾಂದ್ರೆ ಎಸಿತಾ ಇರ್ತಾರೆ ಆಕಾಶಕ್ಕೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ರೆಕ್ಕೆ ಇದ್ರೂ ಅಷ್ಟೇ ಫಸ್ಟ್ ಮನೆ ಕರೆಕ್ಟಾಗಿ ಚೋರಿ ಮಾಡಿರಿ, ಛತ್ರಿಯಲ್ಲೆಲ್ಲ. ಈ ಗೂಡಲ್ಲಿರೋ ತೆಗಿಯೋಣ. ತಿರ್ಗಾ ಇದ್ರಲ್ಲಿ ಐತಲ್ಲ ಒಂದು ನಿಮಿಷ ತೋರಿಸ್ತೀನಿ. ಇದಕ್ಕೆ ಮತ್ತು ಆ ಮಕ್ಷಿಗೆ ಅದು ಗೇರ್ವಾಗ ಹಾಕಿದ್ದು, ಈ ಮಕ್ಷಿಗೆ ಆ ಗೇರ್ವಾಗೆ 1 ತಿಂಗಳಾರು ಮೊಟ್ಟೆ ಇಟ್ಟಿಲ್ಲ. ಅದಕ್ಕೆ ಅವನ್ನ ಕೇಳಿದೆ, ಮೊಟ್ಟೆ ಇಡ್ತಾಯಿಲ್ಲ, ನಾನು ವಾಪಸ್ ಎತ್ಕೊಂಡು ಹೋಗಂದ್ರೂ ಎತ್ಕೊಂಡೋಗಿಲ್ಲ. ಅದಕ್ಕೆ ಹೊಸದು ಅಕ್ಕಿ ನಾನೇ ಹಾಕ್ತೀನಿ ಅಂದೆ. ಸರಿ ಸುರ್ಮಿನ ಹಾಕೊಂಡ. ಇದು ಚೆನ್ನಾಗೈತೆ ಅಕ್ಕಿ, ಕೆಳಗಡೆನೇ ರೋಲ್ ಆಗೈತೆ, ಆದ್ರೆ ಮುಟ್ರೆ ಗಾಬರಿ. ಅದಕ್ಕೆ ನಾನು ಇದನ್ನು ಕೇರೆ ಮಾಡೋಕೆ ಹೋಗಲ್ಲ, ಬರೀ ರಾಗಿ ಹಾಕ್ತೀನಿ, ತಿನ್ನೋದು ಚೆನ್ನಾಗೆ ಅಷ್ಟೇ. ಈ ಥರ ಕಚ್ಚುತ್ತೆ ಅಷ್ಟೇ. ಎಲ್ಲ ಸ್ನಾನ ಮಾಡೋಕೆ ಬಿಡೋಣ ಇವತ್ತು. ಪಟಗಳು ಕೇಳ್ತಾಯಿದ್ರಿ, ತೋರಿಸಿರಿ ಬಿಡು ಅಂತ. ನೋಡ್ಬೋದು ಪಟಗಳೆಲ್ಲ ಚೆನ್ನಾಗೈತೆ. ನೋಡ್ಬೋದು ಪಟ 1 2 3 ಆಚೆ ಬಿಟ್ಟಿದೆ. ಚೆನ್ನಾಗಿ ಈ ಥರ ಪಟ ಯಾವತ್ತಾಗಲಿ ಆಚೆ ಬಿಟ್ಟಿದೆ. ಈ ಥರ ಮಾಡ್ತಾ ಇರಬೇಕು, ರೆಕ್ಕೆ ಫ್ರೀ ಮಾಡ್ಕೊಳೋದು. 3 ಇಲ್ಲೈತೆ, ಇನ್ನೊಂದು ಇವಾಗೆಲ್ಲ ನೋಡ್ಬೋದು. ಇದು ಗೇರ್ವಾ, ಇದೆರಡು ಸೇಮು. ಇದು ಗೇರ್ವಾ ಮತ್ತು ಇದು ರೋಷನ್ನು, ಇಲ್ಲಾಂದರೆ ಸಬ್ಜಾ ರೆಗ್ದರ್ ಥರ ಒಂಥರ. ನಾವು ಹೆಸರು ಇದಕ್ಕೆ ಇಕ್ಕಿರೋ ಚಿಟ್ಟೆ ಅಂತ, ಯಾಕಂದರೆ ಆಕಾಶದಲ್ಲಿ ಆ ಥರ ಬಾಜಿ ಹೊಡಿಯುತ್ತೆ. ಇದು ಈ ಗೂಡಲ್ಲಿ ಇರೋದು, ಇವಾಗ ಬಿಟ್ಟಿರೋದು. ಅದಕ್ಕೆ ಈ ಥರ ಸ್ನಾನ ಮಾಡ್ತೈತೆ. ತಿರ್ಗಿ ಹೇಳ್ನಲ್ಲ, ಇದನ್ನ ಪಟ್ಟ ನೋಡೋಕ್ಕೆ ಇದೊಂದು ಆಲೋ ಬ್ಲ್ಯಾಕ್ ಎಗರಕ್ಕೂ ಬರಲ್ಲ, ಯಾಕಂದರೆ ಅಷ್ಟು ಬಾಜಿ ಆಗಿಬಿಡೈತೆ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ. ಅದನ್ನ ಹೆಂಗೆ ಬಾಜಿ ಕಂಟ್ರೋಲ್ ಮಾಡಿ ಆಕಾಶಕ್ಕೆ ಬಿಡ್ಬೇಕಂತ. ಅದು ಮತ್ತು ಇದು ಸೇಮೆ. ಇದು 6ನೇ ಕಲ್ಲಿಯಲ್ಲಿ ಫುಲ್ ರೋಲ್ ಆಗಿ ಒಂದು ಆಲೋ ಬ್ಲ್ಯಾಕ್ ಎಗರಕ್ಕೂ ಎಗರಿದ್ರೆ ಅಂದರೆ ಎಗರಿದ ತಕ್ಷಣ ಪಲ್ಟಿ ಹೊಡಿತಾ ಇರುತ್ತೆ, ಹಂಗೆ ರೋಲ್ ಆಗಿಬಿಟ್ಟಿರುತ್ತೆ. ಅವಾಗ ಏನು ತಿರಿಗಳಿಂದ ಬರ್ತಾಯಿದ್ರೆ ಆಚೆನೇ ಬಿಡಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ಫುಲ್ ಕಟ್ಟಾಗಿಬಿಡುತ್ತೆ. ಈ ಥರ ಇವತ್ತೇನು ಇನ್ಫಾರ್ಮೇಷನ್ ಅಂದರೆ, ವಾರಕ್ಕೊಂದ್ಸಲಿ ಈ ಥರ ಸ್ನಾನಕ್ಕೆ ಬಿಡ್ತಾಯಿರಿ. ಯಾಕಂದರೆ ಫುಲ್ ಬಿಸಿಲು, ಸಮ್ಮರ್ ಸ್ಟಾರ್ಟಿನ. ನೀಟಾಗಿ ಗೂಡು ಮಾತ್ರ ನೀಟಾಗಿ ಕ್ಲೀನ್ ಮಾಡಿರಿ. ತಿರ್ಗಾ ಆ ಟ್ರೇಗಳೇನಿರುತ್ತೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ವೀಕ್ಗೆ 1-2 ಸಲ ಯಾರು ತೊಳೀರಿ. ನೋಡ್ಬೋದು ಈ ಥರ ನೀಟಾಗಿ ತೊಳಿತಾ ಇರಬೇಕು. ಇವಾಗ ನೋಡಿ ಈ ಥರ ಗಲೀಜು ಇಕ್ಬಿಟ್ಟಿರುತ್ತೆ. ನಾಳೆ ಇದನ್ನು ಎತ್ಕೊಂಡೋಗಿ ಇದನ್ನ ಕ್ಲೀನ್ ಮಾಡಿದ್ಮೇಲೆ ಮತ್ತು ಇದನ್ನ ಎತ್ಕೊಂಡೋಗಿ ಬೇರೆ ಅಕ್ಕಿ ಇಕ್ಕರೆ ಅದೇ ರೋಗ ಬಂದುಬಿಡುತ್ತೆ. ಯಾವ ಅಕ್ಕಿಗೂ ಸದ್ಯಕ್ಕೆ ಯಾವುದಕ್ಕೂ ರೋಗ ಇಲ್ಲ. ಇದಂದರೆ ಹೊಸ ಅಕ್ಕಿ ಮನೆಗೆ ಸೆಟ್ ಆಗಿಲ್ಲ, ಅದಕ್ಕೆ ಈ ಥರ ಮೋಷನ್ ಮಾಡೈತೆ. ಇದು ನಾವು 3 ದಿವಸ ಆಮೇಲೆ ತೋರಿಸ್ತೀನಿ. ಮತ್ತು ಇದು ನಾರ್ಮಲಾಗೆ ಈ ಥರನೇ ಮಾಡುತ್ತೆ. ಹೆಲ್ತಿಯಾಗಿರೋ ಅಕ್ಕಿ ಈ ಥರ ಇಕ್ಕುತ್ತೆ. ಬರೇ ನೋಡಿ ರೆಕ್ಕೆ ಕಿತ್ಕೊಟ್ಟು ಎಷ್ಟು ನೀಟಾಗೈತೆ. ಈ ಥರ ಇರಬೇಕು. ನೀಟ್ ಅಂದರೆ ಆ ಥರ ಇಕ್ಕಬೇಕು. ಇದು ನಾನು ಬೆಳಗ್ಗೆ ಕ್ಲೀನ್ ಮಾಡಿಲ್ಲ, ಅದಕ್ಕೆ ನಾನು ಕ್ಲೀನ್ ಮಾಡಿಲ್ಲ ಅಂದರೆ ಊಟನೇ ಇಕ್ತಾಯಿದ್ದಿಲ್ಲ. ಈಗ ಸ್ನಾನಕ್ಕೆ ಬಿಡ್ತೀನಲ್ಲ, ಒಂದು ಸ್ವಲ್ಪ ಅಕ್ಕಿ ಎಲ್ಲ ಫ್ರೀಯಾಗಿ ಆಚೆ ಬಿಟ್ಟಿರ್ತೀನಿ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ 2 ಇನ್ನೆಲ್ಲ ಸಿಂಗಲ್ಲೇ. ಈ ಗೂಡಲ್ಲಿ 4 ಜೊತೆದು 3 ಸಿಂಗಲ್ಲು. ಇವೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಲಾಸ್ಟ್ ವೀಡಿಯೋ ಚೆನ್ನಾಗಿ ಓಡ್ತೈತೆ. ಸಬ್ಸ್ಕ್ರೈಬ್ ಕಮ್ಮಿ ಮಾಡ್ತಾಯಿದ್ದೀರಾ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಮೇಯ್ನು. ಯಾಕಂದರೆ ಅದು ನೀವು ಮಾಡ್ತಾಯಿದ್ರೆ, ನೀವು ಹಂಗೆ ಕಮೆಂಟ್ ಮಾಡಿರಿ. ಬರೀ ಸಬ್ಸ್ಕ್ರೈಬ್ ಅಲ್ಲ, ನಿಮ್ಮ ಕಮೆಂಟು ಮಾಡಿ ಯಾವ ಥರ ವೀಡಿಯೋ ಬೇಕು. ಒಬ್ಬ ಫ್ರೀ ಫ್ಲೈ ಕೇಳ್ತಾ ಇದ್ದ, ಅವ್ನು ಮತ್ತೆ ಕೇಳ್ತಾನೆ. ಅವನು ಶಾರ್ಟ್ ವೀಡಿಯೋ ಹಾಕಿದ್ರು ಫ್ರೀ ಫ್ಲೈ ತೋರಿಸಿರ್ಬೋದು ಅಂತ ಹಾಕಿ ಅಂತ. ಅದಕ್ಕಂತಲೇ ಇವಾಗ 4 ರೆಡಿ ಮಾಡ್ತಾಯಿದ್ದೀನಿ. ಪಟಗಳು ಬೇರೆ ಮನೆಗೆ ಹೋಗುತ್ತೆ, ಯಾಕಂದರೆ ನಾವು ಬೇರೆ ಕಡೆ ಸೀಸನ್ಗೆ ಬಿಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಅಕ್ಕಿಗಳು 7ನೇ ತಾರೀಕು ಎಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀವಿ. ನೀವು ಅಷ್ಟೇ ಇವಾಗ ರೆಕ್ಕೆ ಕಿತ್ಕೊಡ್ರಿ. ಆಮೇಲೆ ರೆಕ್ಕೆ ಸ್ವಲ್ಪ ಬಂದಮೇಲೆ ನೀವು ಅಕ್ಕಿ ಏನು ಮಾಡ್ತೀರ ಅಂದರೆ, ಒಂದು ಸ್ಪ್ರೇ ಬರುತ್ತೆ, ಕಟಿಂಗ್ ಶಾಪಲ್ಲೆಲ್ಲ ಹೊಡಿತಾರಲ್ಲ ವಾಟರ್ದು. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅರ್ಧ ರೆಕ್ಕೆ ಬಂದಮೇಲೆ ಆ ಥರ ಡೈಲಿ ಹೊಡೀರಿ. ಯಾಕಂದರೆ ಅದು ನಿಂಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಗೈಸ್. ಎಲ್ಲ ಹಾಕಿ ವಾರಕ್ಕೊಂದ್ಸಲಿ ಸ್ನಾನಕ್ಕೆ ಬಿಡಿ. ಪರ್ಮನೆಂಟ್ ಅಂದರೆ ಅಕ್ಕಿನ ಈ ಸಮ್ಮರ್ ಟೈಮಲ್ಲಿ ಬಿಡ್ಬೋದು. ಯಾಕಂದರೆ ಚಳಿಗಾಲದಲ್ಲೆಲ್ಲ ಬಿಡೋಕ್ಕಾಗಲ್ಲ, ಮತ್ತು ಮಳೆಗಾಲದಲ್ಲೂ ಬಿಡೋಕ್ಕಾಗಲ್ಲ, ರೋಗ ಬಂದುಬಿಡ್ತವೆ. ಈ ಸಮ್ಮರಲ್ಲಿ ಅಂದರೆ ಅದನ್ನು ಬಿಟ್ಟಿದ್ದೇ ಬಂದು ಸ್ನಾನ ಮಾಡೋಕ್ಕೆ ಅದನ್ನು ಖುಷಿ ಒಂಥರ. ನಮಗೆ ಬಿಟ್ಟರೆ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೆಂಗೆ ಹೋಗಿ ಚೆನ್ನಾಗಿರೋದು ಅದೇ ಥರ ಇದಕ್ಕೂ. ನೋಡ್ಬೋದು ಫಸ್ಟೆಲ್ಲ ಅದೆಲ್ಲ ಸ್ನಾನನೇ ಮಾಡ್ತಾಯಿದ್ದಿಲ್ಲ, ಇವಾಗೆಲ್ಲ ಅಕ್ಕಿನೂ ಸ್ನಾನ ಆಗೈತೆ. ನೀವು ಈ ಥರ ಬಿಡ್ತಾಯಿರ್ರಿ. ತಿರ್ಗಾ ಇನ್ನೊಂದು ಈ ಥರ ಏನು ನಾರ್ಮಲ್ ಡ್ರಮ್ ಇರುತ್ತಲ್ಲ, ಆ ಡ್ರಮ್ದೊಂದು ಕ್ಯಾಪ್ ಇಕ್ಕಿರಿ, 1-2 ಬಕೆಟ್ ನೀರು ಹಾಕಿರಿ ಅಷ್ಟೇ. ತಿರ್ಗಾ ನೀವು ಸುಮ್ಮನೆ ಚಿಕ್ಕದೆಲ್ಲ ಇಡಬೇಡ್ರಿ. ನೋಡ್ಬೋದು ಅದ್ರ ಪೌಡ್ರು ಗಲೀಜು ಎಲ್ಲ ಹೆಂಗೆ ಬಂದಿರುತ್ತೆ, ಇಷ್ಟು ಇರುತ್ತೆ ಗಲೀಜು ಅದರಲ್ಲಿ. ಅದಕ್ಕೆ ವಾರಕ್ಕೊಂದ್ಸಲ ಯಾರು ಬಿಟ್ಟರೆ ಅಕ್ಕಿನೂ ಚೆನ್ನಾಗಿ ಕಾಣಿಸುತ್ತೆ, ಕುರ್ಜಾಗುತ್ತೆ. ಮತ್ತೆ ಎಲ್ಲ ಕುರ್ಜಾಗಲ್ಲ. ಇವತ್ತು ಕುರ್ಜಾರೆ ನೆಕ್ಸ್ಟ್ ಟೈಮ್ ಬಿಟ್ಟರೆ ಎಲ್ಲ ಕುರ್ಜಾಗಲ್ಲ. ಇದು ಹೊಸ ಅಕ್ಕಿ ನೋಡ್ಬೋದು, ಯಾವಾಗೂ ಇಲ್ಲೇ ಬಂದು ಕುತ್ಕೊಳುತ್ತೆ. ಭಯ ಆಗುತ್ತೆ ಆರೋಗ್ಬಿಡುತ್ತಂತ. ಆದರೆ ಇದನ್ನು ಪಟ್ಟ 6ನೇ ಕಲ್ಲಿ ಅಂತ ಏನು ಭಯ ಇಲ್ಲ. ಅಂದರೆ ಅವ್ರ ಮನೇల ಮೇಲೆ ಆರಿಸಿ ಮತ್ತೆ ರೆಕ್ಕೆ ಕಿತ್ಕೊಟ್ಟಿರೋದು ಈ ಸಲ ಆರ್ಸಕ್ಕೆ ಅವರು. ಇದನ್ನು ಮತ್ತು ಆ ತಾಮ್ರನ ರೆಕ್ಕೆ ಕಟ್ಟಿದ್ದೀವಿ, ಅದನ್ನು ಆರಿಸೋದೆ. ಇನ್ನೇನು ಅದನ್ನು ಡೈಲಿ ಹಾಕೋದು ತೋರಿಸ್ಕೊಡ್ತೀನಿ. ಈ KG ಇಲ್ಲಿಂದ ಎತ್ಬಿಟ್ಟು ಇನ್ನೊಂದು KG ತರೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೋ. ಇವತ್ತಿನ ಅಪ್ಡೇಟ್ ಇಷ್ಟೇ.
ಈ ಥರ ಡೈಲಿ ವೀಕ್ಗೆ ಒಂದು ಸರಿ ಸ್ನಾನ ಪಕ್ಕ ಬಿಡ್ತಾಯಿರಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್.